ಬ್ಲ್ಯಾಕ್ ಮೇಲ್ ಇವನೇ ಮಾಡ್ತಾ ಇದ್ದಾನ ಇಲ್ಲ ಇವನ್ ಜೊತೆ ಯಾರಾದ್ರೂ ಮಾಡಿಸ್ತಾ ಇದಾರೆ ಅಂತೇಳಿ ಫಸ್ಟ್ ತಿಳ್ಕೊಬೇಕು. ಹೆಂಗೆ? ಆ ವಿಷಯಗಳನ್ನೆಲ್ಲ ನನಗ್ ಬಿಡಿ. ಏನಪ್ಪ ಸ್ವಲ್ಪ ಬೆಂಕಿ ಕೊಡಿ. ಕುಸ್ತಾ ಬಹಾರ್. ಇದೇನು ನಮ್ಮಿಬ್ಬರಿಗೆ ಅಸಲ್ ನೋಡ್ಗೆ ಕಲ್ಲ ನೋಡ್ಗೆ ಇದ್ದಷ್ಟು ಪೋಲಿಕೆ ಇದಾವೇನು? ಯಾರು ನೀನು? ನಾನು 101 ಜಿಲ್ಲಾಗೆ ಎದವನ್. ನಾನು ಎದವಾನೆ ಕೂಡ ಬೋಟಿಯ ನಾನು. ನೀನು ಎದವತನಾಗೆ ನನಗೆ ಜೋಹಾರ್ ಅನ್ನ. ನನಗೆ ಜೋಹಾರ್ ಕೆಲವು ನೀನು ಒಬ್ಬನ ಕಾಂದಿದ್ದಿ ಇದು ಪ್ರಪಂಚದಲ್ಲಿ. ನಿನ್ನ ಗೊಪ್ಪತನ ನಿಂಗೆ ಗೊತ್ತಿಲ್ಲ. ನೀನು ಹೋಟದಲ್ಲಿ 100 ರೂಪಾಯಿ ನೋಟ್ ಸುಟ್ಟಿ ಬೀಡಿ ಹತ್ತಿದ್ದವಲ್ಲೇ ಗೊತ್ತಾಯ್ತು ನೀನು ಎಷ್ಟು ಗೊಪ್ಪ ಯಾದವ. ಆ ಸಪ್ಲೈರ್ಗಾನಿಗೆ ನಾನು ಲೆವೆಲ್ ನೋಟ್ಸಕ್ಕೆ ಹತ್ತಿದ್ದೀನಿ ನನ್ನ. ಆದರೆ ಕ್ಲಬ್ಗೆ ಹೋಗಿದ್ದವಲೆ ಆ 100 ರೂಪಾಯಿ ಹತ್ತಿದ್ದಲ್ಲಿ ಒಂದು ದೆಬ್ಬಲ್ ತಿನ್ಬೇಕು ನನ್ನ ಮೆಹಂತಿ. ಕ್ಲಬ್ಬ ಏನು ಕ್ಲಬ್ಬು? ಜಾಕಾಲ್ ಕ್ಲಬ್ಬು. ನಿನ್ನ ಲೆವೆಲ್ಗೆ ನಿನ್ನ ಕ್ಲಬ್ಬು ಒಳಗೆ ಹೋಗ್ತಿ. ನಾನು ಗೇಟ್ಲಿಂತ ಅವ್ರಿಗೆ ಕೊಟ್ಟು ಕಲಿಸ್ತಿದ್ದೆ. ಆ ಕ್ಲಬ್ಬು ನನಗೆ ಹೆಂತಿದೆ ಅಣ್ಣ. ಅಂದರೆ ನಿನ್ನ ಹೆಂತಿ ಕ್ಲಬ್ಬು ಪ್ರೊಪ್ರೈಟರಾ? ಕ್ಲಬ್ ಪ್ರೊಪ್ರೈಟರ್ ಬೇರೆ ಇದ್ದಾನೆ. ನನ್ನ ಹೆಂಡತಿ ಅವ್ಲಿಂದ ಮಿಕ್ಸಿಂಗ್ ಆಗೋಗ್ಯಾಲ. ಮಿಕ್ಸಿಂಗ್ ಅಂದರೆ ಅದೇ ನನ್ನ ಬಾಯ್ಲಿಂದ ಕೆಲಸ ಬೇಡ. ಇದು ಎಷ್ಟು ಕೆಲಸ ಆಗ್ಯದ. ಅವಳಿಗೆ ನನ್ನ ಗಂಡನ ಗೌರವ ಏನಿಲ್ಲ. ರಾತ್ರಿ ಕ್ಲಬ್ ಮುಚ್ಚ್ಮ್ಯಾಗೆ ಕಸ್ಟಮರ್ ಬಿಟ್ಟಿದ್ದ ಊಟ ಮಾಡಂತ ಕೇಳಿ ಆರ್ಡರ್ ಹಾಕ್ಯಾನ. ಅದನ್ನ ಬಿಟ್ಟು ಅರ್ಥ ಮಾಡ್ಕೊ ಎಷ್ಟು ದೊಡ್ಡ ಎದವ ನಾನು. ಅಂದ್ರೆ ಕ್ಲಬ್ ಮುಚ್ಚಿದ ಮೇಲೆ ನಿನ್ನ ಹೆಂಗ್ಲೆ ಅನ್ನ ತಿನ್ನೋದಕ್ಕೆ ಅಲ್ಲಿಗೆ ಹೋಗ್ತಿದಿ ಅಂತ ಅರ್ಥ. ನನ್ನ ಇಷ್ಟ ಬಂದಿರ್ತೋ ಆಡ್ತೀನಿ ಗೀರ್ತೀನಿ. ಮಧ್ಯలో ನೀನ್ ಯಾರು? ನಾನು ಯಾರ? ನೀನು ಬೇಕಂತಿದ್ದ ಆ ತಿಕ್ಕನ್ಕೆ ಹೇತಿ. ಹೇತಾ? ಹೇತಿ. ನೀನು ಅವನಿಗೆ ಹೇತಿ, ಅವನೆನ್ನೆ ಗಂಡಾನು. ನಿನ್ನ ನೋಡಿದೆ ಹೇತಿದೆ ಇರ್ಬೇಕಾಗಿ ಲಕ್ಷಣ ಒಂದನ ಆಯ್ತಾ? ಗಂಡಾನು ಬ್ಯಾರರ್ ಪ್ಲೇಟ್ದಾಗೆ ತಿಂತಾ ಇದ್ರೆ ನೋಡಿಡ ಹೇತಿ ಲಕ್ಷಣ. ನೆತ್ತಿಗೆ ಹೆಣ್ಣೆ ಇಲ್ಲ, ಕೆಟ್ಟ ಬಟ್ಟಲ್ ಹಾಕೊಂಡಿ ಊರೆಲ್ಲ ಬಿಕಾರೋ ಅಂತಿರ ತಿರುಗುತ್ತಿರ್ರೆ ನೋಡ್ತಾ ಇರಡ ಹೇತಿ ಲಕ್ಷಣ ಆಯ್ತು. ಅವನ್ ತಪ್ಪು ಮಾಡಿದ್ರೆ ಆಯ್ತೆ ಬೂಟ್ ಕಾಲ್ತೋತಂತ ಅದು ಹೇತಿ ಲಕ್ಷಣವಾ? ಅವನ್ ನಿನ್ ಗಂಡ ಅಂತನ್ ಹೇಳ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ನಿಜವಾಗಿ ನನ್ನ ಜೀವಿತದೇದೆ ಅಂತೋನ್ ಸಿಕ್ಕ್ರೆ ನಿನ್ ತರ ಕೆಟ್ಟೋಲಾಲಂಗಿಲ್ಲ. ಅವನ್ತೋ ಜೀವಿತಾಂತರಿರ್ತೀನಿ. ಬರ್ತೀನಿ. ದೊಡ್ಡ ಸಾವಿತ್ರಿ ಬಂದಾಲೆ ನಂಗೆ ಬುದ್ಧಿ ಹೇಳಕ್ಕೆ. ಛೀ ಲವರು ನೀನಾ? ರಾತ್ರಿ ಅಷ್ಟು ಜಗಳಾಡಿ ನಂದಿದೆ, ಮತ್ತೆ ನನ್ನೇಗ ಇಲ್ಲಿಗೆ ಬಂದಿದ್ದಿ? ಕರ್ದಿಂಗ್ ಏನು ಮಾಡ್ಬೇಕು ಕೇಳು. ರಾತ್ರಿ ನಿಂಗೆ ಏಸೋ ವಿಷಯ ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ಆದರೆ ಅವಳು ಇದಲ್ಲ, ಅದಕ್ಕೋಸ್ಕರ ಬಾಯಿ ಮುಚ್ಕೊಂಡಿದ್ದೀನಿ. ಆದರೆ ರಾತ್ರಿ ನಿನ್ನ ಮಾತೆಲ್ಲ ಕಿವಿಗೆ ಹಾಕಿದಾಗೆ ನಾನು ಒಬ್ಬ ಗಂಡನಂತ ಕೇಳಿ ಮಾತ್ಗೆ ಬಂದೆ. ನನಗೆ ಇಲ್ಲದಿಂಗೆ ನಿಂಗೆ ಮದುವೆ ಆಗ್ಲಿಕ್ರಿ ಕೂಡ ಗಂಡನ್ನ ಹೆಂಗೆ ನೋಡಬೇಕು, ಹೆಂಗೆಷ್ಟು ಚೆನ್ನಾಗಿರ್ಬೇಕು, ಅಷ್ಟು ಲಾಲಿಂಜಬೇಕು ನಿಂಗೆ ಗೊತ್ತಾದಷ್ಟಕ್ಕೆ ಇಂಡಿಯಾದಾಗ ಯಾರಿಗೆ ಗೊತ್ತಿಲ್ಲ. ಅದಕ್ಕೆ ನೀನು ಹೂ ಅಂದರೆ ನಾವಿಬ್ಬರು ಮದುವೆ ಮಾಡ್ಕೊಣ. ನಾನು ಹೂ ಅಂದ ಮಾತ್ರನ ನೀನು ಹೇತಿ ನಾನು ಅವ್ರ ವಿಷಯ ಇರ್ತಿ ಬೇಡ, ಅವ್ರಿಗೆ ಬಿಡಾಕುಲ್ ಕೊಟ್ಟು ಬಿಡ್ತೀನಿ. ನೀನು ಹೂ ಅಂದ್ರೆ ಆಯ್ತು, ನಾನು ಹೂ ಅಂತೀನಿ. ನಮ್ ದೊಡ್ಡವರು ಒಪ್ಕೋಬೇಕು. ನಿಮ್ ದೊಡ್ಡವ್ರನ್ನ ಒಪ್ಪಿಸಕ್ಕೆ ಎಷ್ಟೊತ್ತು? ಕುಸ್ತಾ ಬಹಾರ್. ನೀ ಯಾವ್ವ, ನೀನು ಹುಟ್ಟಿದಕ್ಕಿಂತ ಮುಂಚೆನೆ ನಿನ್ ಮದುವೆ ಆಗ್ಬೇಕಂತೇಳಿ ಅನ್ಕೊಂತ ಇದ್ರೆ ಈಗ ಇವ್ನ್ಯಾರೋ ಕರ್ಕೊಂಬಂದು ಮದುವೆ ಆಗೋಣ ಅಂತ ಹೇಳ್ಕೊಂತಿದ್ದೀರಾ? ಇವನು ಕೈಮೆ ಮಾಡ್ತೀನಿ. ನೀನು ಹೇಳ್ದಂಗೆ ನಂಗೆ ನಂದು ಉಡ್ತ ಮಗ ಪೆಡ್ತ ಮಗನೇ ಆಗ್ಬೋದು ನಾನು. ಆದರೆ ನನ್ನ ಮನಸ್ಸು ಮಾತ್ರ ಮಡ್ತ ಮಂಚ ಅಂತ ಅದು. ಹೌದು ಮಾಮ, ಇನ್ ಮುಖ ದರಿದ್ರ ಕಾಣ್ತಿದೆ, ಆದ್ರೆ ಮನಸ್ಸು ಮಡ್ತ ಮಂಚ. ನಮ್ಮ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನಿಮ್ ಜ್ಯೋತಿ ನಮ್ಮ ಮನೆ ಹುಡ್ಕುಂತಾಳೆ. ಅವ್ನ ಮಲೆ ಕಿತ್ತಿ ಪಂದಿರಾಕ್ರೆ, ಅದರಲ್ಲಿ ಅವ್ನ ನನ್ನ ನಾಯ್ತಿರಬಲ್ ಕಟ್ಟಕ್ಕೆ ಬ್ರಹ್ಮ ರಹಸ್ಯ ನನ್ನ ಕೈಯಲ್ಲೇ ಐತೆ. ಕುಸ್ತಾ ಬಹಾರ್. ನೀನ್ ಆತ್ರೆ ಇದ್ದ ರಹಸ್ಯ ಏನು ಹೇಳಪ್ಪ. ಐ ಆಮ್ ಸಾರಿ, ನಾನು ಹೇಳಂಗಿಲ್ಲ. ನೀನ್ ಹೇಳಿಕ್ರೆ ನಮ್ಮೋರ್ ನಿನ್ ಕೊಟ್ಟಿ ಮದುವೆ ಮಾಡಕ್ರ. ನೀನಾದ್ರೆ ಇದ್ದ ರಹಸ್ಯ ಏನು ಕೇಳಲವರು. ಸಿಟ್ ಡೌನ್. ಬೇಸ್ಗೆ ಹೋಗಿ ಹಾಕೋರಿ. ಏನಪ್ಪ ನೀನ್ ಕೂಡ ಬೇಸ್ಗೆ ಹೋಗಿ ಹಾಕೋ. ಹೇಳು. For more updates, like, comment, subscribe to our channel. Hey darlings, గంటని click చేయడం మర్చిపోకండి.